ಮತ್ತು ಸಾಕಷ್ಟು ಊಹಾಪೋಹಗಳಿಗೆ ಕೂಡ ಕಾರಣವಾಗಿದೆ. ಯಾಕೆಂತಂದ್ರೆ ಇಲ್ಲಿ ತನಕ ಹನಿ ಟ್ರ್ಯಾಪ್ ಅಂತಿತ್ತು, ಸಡನ್ ಆಗಿ ಅದು ಹನಿ ಹೋಗ್ಬಿಟ್ಟು ಏನು ರಕ್ತದ ಹನಿ ಆಗ್ಬಿಡ್ತಲ್ಲ. ಸೊ ಹಾಗಾಗಿ ಕೆಲವು ಡೌಟ್ಗಳು ಖಂಡಿತವಾಗ್ಲೂ ಇದೆ ಇಲ್ಲಿ ತನಕ. ಈಗ ನನಗೆ ಹನಿ ಟ್ರ್ಯಾಪ್ ಆಗೇ ಇಲ್ಲ ಅಂತೇಳಿ ಬೆಂಗಳೂರು ಉನ್ನತ ರಾಜಕಾರಣಿಯಿಂದ ಬೆದರಿಕೆ ಈಗೆಲ್ಲ ಬರ್ತಾ ಇದೆ. ಇದು ಕೇವಲ ನನಗೀಗಲೂ ಡೌಟ್ ಇದೆ, ಇದು ಕೇವಲ ಕಣ್ಣೆರೆಸುವ ತಂತ್ರನ, ಇದು ಕೇವಲ ಹನಿ ಟ್ರ್ಯಾಪ್ ವಿಚಾರವನ್ನ ಮತ್ತೊಂದು ಕಡೆಗೆ ತಿರುಗಿಸುವಂತ ಪ್ರಯತ್ನನ. ನಾಲಿಗೆ ಅನ್ನೋದಿದೆಯಲ್ಲ, ಅದು ಸೊಟ್ಟವಾಗಿ ಮಾತಾಡಬಾರದು. ಒಂದು ಕ್ಷಣ ನಾಲಿಗೆಗೆ ಕೊಡುವಂತ ಮರ್ಯಾದೆಯನ್ನು ಕೊಡದೇ ಇದ್ರೆ ಆ ಮನುಷ್ಯರನ್ನ ಯಾರು ನಂಬೋದಿಲ್ಲ. ರಾಜಣ್ಣ ಇರಬಹುದು ಅಥವಾ ರಾಜೇಂದ್ರ ಇರಬಹುದು, ಪಾಪ ಕೊಲೆ ವಿಚಾರಗಳು ಬರಬಾರದು. ಆದ್ರೆ ಹನಿ ಟ್ರ್ಯಾಪ್ ವಿಚಾರ ಬಿಟ್ಟು ಕೊಲೆ, ಅದು ಕೂಡ 5 ತಿಂಗಳ ಹಿಂದಿನದ್ದು, ಶಾಮಿಯಾನ ಹಾಕೊಂಡ್ ಬಂದವರು ಎಂಕಣ್ಣ ಸೀನಣ್ಣ ಬಂದಿದ್ರು. ಈ ತರ ಕತೆ ಹೇಳಿದಾಗ ಕಾಗಕ್ಕ ಗುಬ್ಬಕ್ಕ ಕತೆ ಬರುತ್ತೆ. ಆದ್ರೆ ಸಮ್ಟೈಮ್ಸ್ ಇಂಥ ಎಫ್ಐಆರ್ ಹಾಕಿರ್ತಾರೆ, ಆದ್ರೆ ಅದು ಕೂಡ ಕೆಲವೊಮ್ಮೆ ಕಣ್ಣೊರೆಸೋ ತಂತ್ರಗಳು ಕೂಡ ಆಗಿರುತ್ತೆ. ಹಾಗಾಗಿರೋದು ಬೇಡ. ರಾಜೇಂದ್ರ ಅವರಿಗೆ ನಿಜವಾಗಲೂ ಈ ರೀತಿಯ ಬೆದರಿಕೆಗಳು ಬಂದ್ರೆ ಯಾವುದೇ ಮುಲಾಜಿಲ್ಲದೆ ಅವರ ಹೆಸರುಗಳನ್ನು ಹೇಳಿ ಮತ್ತು ಅವರು ಎಷ್ಟೇ ಪ್ರಭಾವಶಾಲಿಗಳಾಗಿರಲಿ ಅವರನ್ನ ಒದ್ದು ಒಳಗಾಕುವಂತ ನಿರ್ಣಯಗಳನ್ನ ಕಾನೂನು ತೆಗೆದುಕೊಳ್ಳಿ ಅನ್ನೋದು ನಮ್ಮ ಆಶಯ. ನಾನು ಹೇಳಿದೆ, ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡೇ 1 ಹೇಳಿದೆ, ಹನಿ ಟ್ರ್ಯಾಪ್ ಪ್ರಕರಣ ದಿನಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ. ಇವತ್ತು ಹನಿ ಟ್ರ್ಯಾಪ್ ಕೇಸನ್ನೇ ಸೈಡ್ಗೆ ತಳ್ಳುವಂತ ಬಾಂಬೊಂದನ್ನು ರಾಜಣ್ಣ ಮಗ ರಾಜೇಂದ್ರ ಸಿಡಿಸಿದ್ದಾರೆ. 70 ಲಕ್ಷ ರೂಪಾಯಿ ಕೊಟ್ಟು ಅವರನ್ನು ಕೊಲೆ ಮಾಡುವಂತ ಪ್ರಯತ್ನಗಳಾಯ್ತಂತೆ 4 ತಿಂಗಳ ಹಿಂದೆ. ಈಗ ಹನಿ ಟ್ರ್ಯಾಪ್ ವಿಚಾರ ಬಂದಾಗ ಅದನ್ನು ಹೇಳ್ತಾ ಇದ್ದಾರೆ. ಅಪ್ಪನತ್ರ ಕೇಳಿದ್ರೆ ಮಗನಿಗೆ ಕೊಲೆ ಬೆದರಿಕೆ ಇಲ್ವೇ ಇಲ್ಲ. ಯಾರನ್ನ ಇದು ದಾರಿ ತಪ್ಪಿಸ್ತಾ ಇದ್ದಾರೆ ಗೊತ್ತಿಲ್ಲ. ಆದ್ರೆ ದಾಲ್ ಮೇ ಕುಚ್ ಕಾಲಾ ಹೈ. ಒಂದು ರಿಪೋರ್ಟ್ ನೋಡ್ಕೊಂಡ್ ಬನ್ನಿ. 70 ಲಕ್ಷಕ್ಕೆ ಸುಪಾರಿ ಕೊಡುವಂತದ್ದು 5 ಲಕ್ಷ ಅಡ್ವಾನ್ಸ್ ಬರುತ್ತೆ. ಹುಡುಗ ಹುಡುಗಿ 70 ಲಕ್ಷಕ್ಕೆ ಸುಪಾರಿ. ರಾಜಣ್ಣ ಮಗ ರಾಜೇಂದ್ರ ವಿರುದ್ಧ ದಳ್ಳುರಿ. ಸಚಿವ ಕೆಎನ್ ರಾಜಣ್ಣ ಅವರ ಮಗ ಆರ್ ರಾಜೇಂದ್ರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತಿದ್ದಾರೆ. ಹನಿ ಟ್ರ್ಯಾಪ್ ಪ್ರಕರಣ ಏರಿಗೆ ಎಳೆದ್ರೆ ಮತ್ತೊಂದು ಪ್ರಕರಣ ನೀರಿಗೆ ಎಳಿತಾ ಇದೆ. ನಿನ್ನೆ ಮರ್ಡರ್ ಬಾಂಬ್ ಸಿಡಿಸಿದ್ದ ರಾಜೇಂದ್ರ ಇವತ್ತು ತುಮಕೂರು ಎಸ್ಪಿಗೆ ದೂರು ಕೊಟ್ಟ ಬಳಿಕ ಮತ್ತೊಂದು ಬಾಂಬ್ ಸಿಡಿಸಿದ್ರು. ಹನಿ ಟ್ರ್ಯಾಪ್ ಕೇಸ್ಗೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ನನ್ನ ಕೊಲೆ ಮಾಡೋದಕ್ಕೆ 70 ಲಕ್ಷ ಸುಪಾರಿಯ ಡೀಲ್ ನೀಡಿದ್ದಾರೆ. ಈಗಾಗಲೇ 5 ಲಕ್ಷ ರೂಪಾಯಿ ಅಡ್ವಾನ್ಸ್ ಪಡೆದಿದ್ದಾರೆ ಅಂತ ಸಚಿವ ರಾಜಣ್ಣ ಪುತ್ರ ರಾಜೇಂದ್ರ ಹೊಸ ಬಾಂಬ್ ಸಿಡಿಸಿದ್ದಾರೆ. ಅಲ್ಲದೆ ನನ್ನ ಕಾರ್ಗೆ ಟ್ರ್ಯಾಕರ್ ಫಿಕ್ಸ್ ಮಾಡಲು ಯತ್ನ ನಡೆದಿದೆ. ಹುಡುಗ ಹುಡುಗಿ ಮಾತಾಡಿದ 18 ನಿಮಿಷದ ಆಡಿಯೋ ಸಾಕ್ಷ್ಯ ಇದೆ ಎಂದಿದ್ದಾರೆ. ಆ ಬರ್ಡೇ ವಿಚಾರದಲ್ಲಿ ಶಾಮಿಯಾನ ಹಾಕೋ ಬರುವಂತ ಸಂದರ್ಭದಲ್ಲಿ ಮನೆಗೆ ಬರ್ತಾರೆ. ಬಂದಂತ ಸಂದರ್ಭದಲ್ಲಿ ಅಲ್ಲಿ ನನ್ನ ಕಾರ್ಗೆ ಒಂದು GPS ಅನ್ನ ಫಿಕ್ಸ್ ಮಾಡಬೇಕು, ಟ್ರ್ಯಾಕರ್ ಮಾಡಬೇಕು ಅಂತ ಮಾತನ್ನ ಈಗ ಆಡಿಯೋ ಕ್ಲಿಪ್ ಅಲ್ಲೆಲ್ಲ ಅದು ರೆಕಾರ್ಡ್ ಆಗಿರುವಂತದ್ದು. ಸೊ ಅದು ಟೋಟಲ್ ಆಗಿ ಅದು 70 ಲಕ್ಷಕ್ಕೆ ಸುಪಾರಿ ಕೊಡುವಂತದ್ದು. ಅದರಲ್ಲಿ 5 ಲಕ್ಷ ಅಡ್ವಾನ್ಸ್ ಬರುತ್ತೆ. ಹೈಕಮಾಂಡ್ಗೂ ದೂರು ಕೊಟ್ರ ಸಾಹುಕಾರ. ರಾಜನ್ ಅವ್ರು ಕೊಟ್ಟದ್ದು ವಿಚಾರ ಬೇರೆ, ರಾಜೇಂದ್ರ ಅವ್ರ ವಿಚಾರ ಬೇರೆ. ಬೇರೆ ಅದಕ್ಕೂ ಸಂಬಂಧ ಇಲ್ಲ. ಅವ್ರಿಗೆ ಥ್ರೆಟ್ ಆಗಿದ್ದು ಸುಪಾರಿ ಇದೆ, ಇವ್ರದ್ದು ಬೇರೆ. ಹಿಂಗಾಗಿ ಅವರ ತಮ್ಮ ದೂರನ್ನ ಕೊಟ್ಟಿದ್ದಾರೆ, ತನಿಖೆ ಮಾಡ್ತಾರೆ. ಇವರು ನನಗೆ ಗೊತ್ತಿಲ್ಲ, ನಾನು ಯಾಕಂದ್ರೆ ಅಧಿವೇಶನ ಆದ್ಮೇಲೆ ಬಂದಿಲ್ಲ, ಯಾವ ರೀತಿ ಯಾರು ಹೋಮ್ ಮಿನಿಸ್ಟರ್ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಸೊ ಅದು ಹೇಳಿದ್ರೆ ಡೆಲ್ಲಿಯಲ್ಲಿ ಕೂಡ ಹೇಳಿದೀವಿ, ಅವ್ರಿಗೆ ವಿಚಾರ ಬಿಟ್ಟದ್ದು ಅದು ಕೊಡುದು ಬಿಡುದು. ಸ್ವಾಮಿ ಸಿಎಂ ಸಿದ್ದರಾಮಯ್ಯನವರೇ, ನಿಮ್ಮ ನಾಲಾಯಕ್ ಸರ್ಕಾರದಲ್ಲಿ ಸಚಿವರು ಶಾಸಕರು ಅವರ ಕುಟುಂಬ ಸದಸ್ಯರಿಗೆ ರಕ್ಷಣೆ ಇಲ್ಲದ ಮೇಲೆ ಜನಸಾಮಾನ್ಯರ ಗತಿ ಏನು? ಹಿರಿಯ ಸಚಿವರನ್ನೇ ಬೆದರಿಸಿ ಬ್ಲಾಕ್ ಮೇಲ್ ಮಾಡಿ ಅವರ ಬಾಯಿ ಮುಚ್ಚಿಸುವ ಉದ್ದೇಶದಿಂದ ಇವೆಲ್ಲ ನಡೀತಾ ಇದೆಯಾ ಅನ್ನೋದು ಸ್ಪಷ್ಟವಾಗಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಟ್ವಿಟರ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಅವರು ಟ್ವಿಟರ್ ನಲ್ಲಿ ಪೋಸ್ಟ್ 18 ಜನರನ್ನ ಸಸ್ಪೆಂಡ್ ಮಾಡಿದಾರ್ರಿ. ಅದರ ಬಗ್ಗೆ ಒಂದು ಹೋರಾಟ ಮಾಡ್ರಿ ಬಿಜೆಪಿ ಅವರೇ. ಇವರೆಲ್ಲ ಹಬ್ಬಕ್ಕೆ ಬಟ್ಟೆ ತಗೊಳಕ್ಕಾಗಿದ್ದಾರೆ. ಈಗ ಬಿಜೆಪಿ ಹತ್ರ ಕೇಳಿದ್ರೆ ಹೆಂಗಿರುತ್ತೆ ಗೊತ್ತ ಉತ್ತರ? ಇಲ್ಲ ಹಬ್ಬ ಅಲ್ವಾ, ಎಲ್ಲ ಹಬ್ಬಕ್ಕೆ ಬಟ್ಟೆ ತಗೊಳಕ್ ಹೋಗಿದ್ದಾರೆ, ಬಟ್ಟೆ ಎಲ್ಲ ತಗೊಂಡ್ಬಂದು ಆಮೇಲೆ ನಾವು ಹೋರಾಟ ಮಾಡ್ತೀವಿ ಅಂತ. PNI ಗ್ಲಾಸ್ ಕೊಟ್ಟಲ್ಲ, ಎಲ್ಲ ಕಾಂಗ್ರೆಸ್ನ ಒಳಗೆ ಆಗಿರುವಂತದ್ದು. ಅವರು ಹೋರಾಟ ಮಾಡ್ಕೊಂಡ್ರು, ಇವ್ರು ಬಾಯಿ ಪಡ್ಕೊಂಡು 18 ಜನ ಹೊರಗೋದ್ರು. ಏನ್ರಿ ವಿಪಕ್ಷ ಹೆಂಗಿರ್ಬೇಕ್ರಿ? ಆಮೇಲೆ ಇವ್ರು ನೋಡಿ, ಒಬ್ರು ಹನಿ ಟ್ರ್ಯಾಪ್ ಅಂತಾರೆ, ಇಲ್ಲ ಅಂತಾರೆ. ಇದೇ ರಾಜೇಂದ್ರ ಮೊನ್ನೆ ನಮ್ಮ ಶ್ರೀಪಾದ್ ಪಾಟೀಲ್ ಅವರ ಇಂಟರ್ವ್ಯೂನಲ್ಲಿ ಹೌದು ಹನಿ ಟ್ರ್ಯಾಪ್ ಆಗಿದೆ, ಬ್ಲೂ ಜೀನ್ಸ್ ಮತ್ತೊಂದು ಅಂತ ಹೇಳ್ತಾ ಇದ್ರೆ, ಈಗ ಕೊಲೆ ಬೆದರಿಕೆ ಅಂತ ಹೇಳ್ತಾರೆ. ಒಂದು ವೇಳೆ ನೀವು ಸುಳ್ಳು ಹೇಳ್ತಾ ಇದ್ರೆ ಕನ್ನಡ ಚಿತ್ರರಂಗಕ್ಕೆ ಒಳ್ಳೆ ಕತೆ ಬರೆಯುವಂತವ್ರು ಬಹಳ ಕಡಿಮೆ ಇದ್ದಾರೆ. ಅದು ಒಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್. ಹನಿ ಟ್ರ್ಯಾಪ್ನಿಂದ ರಕ್ತದ ಹನಿ, ವಾಹ್
ಮಂಜಿನ ಹನಿ ಅಂತೇಳಿ ರವಿಚಂದ್ರನ್ ಅವರ ಪಿಕ್ಚರ್ ಇನ್ನೂ ಪೂರ್ತಿಯಾಗಿಲ್ಲ. ನೀವೊಂದು ಮಾಡಬಹುದು ಹೊಸ ಪಿಕ್ಚರು, ರಕ್ತದ ಹನಿ. ಆ ಹನಿ ಇಲ್ಲಿ ರಕ್ತ, ಎಲ್ಲಿಂದ ಎಲ್ಲಿಗೆ ರೀ? ಬನ್ನಿ, ಹನಿ ಕಹಾನಿ ಭವಿಷ್ಯ ನಿಮ್ಮ ಮುಂದೆಗಳು ಮತ್ತು ಸಾಕಷ್ಟು ಊಹಾಪೋಹಗಳಿಗೆ ಕೂಡ ಕಾರಣವಾಗಿದೆ. ಯಾಕೆಂತಂದ್ರೆ ಇಲ್ಲಿ ತನಕ ಹನಿ ಟ್ರ್ಯಾಪ್ ಅಂತಿತ್ತು, ಸಡನ್ ಆಗಿ ಅದು ಹನಿ ಹೋಗ್ಬಿಟ್ಟು ಏನು ರಕ್ತದ ಹನಿ ಆಗ್ಬಿಡ್ತಲ್ಲ. ಸೊ ಹಾಗಾಗಿ ಕೆಲವು ಡೌಟ್ಗಳು ಖಂಡಿತವಾಗ್ಲೂ ಇದೆ ಇಲ್ಲಿ ತನಕ. ಈಗ ನನಗೆ ಹನಿ ಟ್ರ್ಯಾಪ್ ಆಗೇ ಇಲ್ಲ ಅಂತೇಳಿ ಬೆಂಗಳೂರು ಉನ್ನತ ರಾಜಕಾರಣಿಯಿಂದ ಬೆದರಿಕೆ ಈಗೆಲ್ಲ ಬರ್ತಾ ಇದೆ. ಇದು ಕೇವಲ, ನನಗೀಗಲೂ ಡೌಟ್ ಇದೆ, ಇದು ಕೇವಲ ಕಣ್ಣರಿಸುವ ತಂತ್ರನ? ಇದು ಕೇವಲ ಹನಿ ಟ್ರ್ಯಾಪ್ ವಿಚಾರವನ್ನ ಮತ್ತೊಂದು ಕಡೆಗೆ ತಿರುಗಿಸುವಂತ ಪ್ರಯತ್ನನ? ನಾಲಿಗೆ ಅನ್ನೋದಿದೆಯಲ್ಲ, ಅದು ಸೊಟ್ಟವಾಗಿ ಮಾತಾಡಬಾರದು. ಒಂದು ಕ್ಷಣ ನಾಲಿಗೆಗೆ ಕೊಡುವಂತ ಮರ್ಯಾದೆಯನ್ನು ಕೊಡದೇ ಇದ್ರೆ ಆ ಮನುಷ್ಯರನ್ನ ಯಾರು ನಂಬೋದಿಲ್ಲ. ರಾಜಣ್ಣ ಇರಬಹುದು ಅಥವಾ ರಾಜೇಂದ್ರ ಇರಬಹುದು, ಪಾಪ ಕೊಲೆ ವಿಚಾರಗಳು ಬರಬಾರದು. ಆದ್ರೆ ಹನಿ ಟ್ರ್ಯಾಪ್ ವಿಚಾರ ಬಿಟ್ಟು ಕೊಲೆ, ಅದು ಕೂಡ 5 ತಿಂಗಳ ಹಿಂದಿನದ್ದು, ಶಾಮಿಯಾನ ಹಾಕೊಂಡ್ಬಂದವರು ಎಂಕಣ್ಣ ಸೀನಣ್ಣ ಬಂದಿದ್ರು. ಈ ತರ ಕತೆ ಹೇಳಿದಾಗ ಕಾಗಕ್ಕ ಗುಬ್ಬಕ್ಕ ಕತೆ ಬರುತ್ತೆ. ಆದ್ರೆ ಸಮ್ಟೈಮ್ಸ್ ಇಂಥ ಎಫ್ಐಆರ್ ಹಾಕಿರ್ತಾರೆ, ಆದ್ರೆ ಅದು ಕೂಡ ಕೆಲವೊಮ್ಮೆ ಕಣ್ಣರಸು ತಂತ್ರಗಳು ಕೂಡ ಆಗಿರುತ್ತೆ. ಹಾಗಾಗಿರೋದು ಬೇಡ. ರಾಜೇಂದ್ರ ಅವರಿಗೆ ನಿಜವಾಗಲೂ ಈ ರೀತಿಯ ಬೆದರಿಕೆಗಳು ಬಂದ್ರೆ ಯಾವುದೇ ಮುಲಾಜಿಲ್ಲದ ಅವರ ಹೆಸರುಗಳನ್ನು ಹೇಳಿ ಮತ್ತು ಅವರು ಎಷ್ಟೇ ಪ್ರಭಾವಶಾಲಿಗಳಾಗಿರಲಿ ಅವರನ್ನ ಒದ್ದು ಒಳಗಾಕುವಂತ ನಿರ್ಣಯಗಳನ್ನ ಕಾನೂನು ತೆಗೆದುಕೊಳ್ಳಿ ಅನ್ನೋದು ನಮ್ಮ ಆಶೆ. ನಾನು ಹೇಳಿದೆ, ಹನಿ ಟ್ರ್ಯಾಪ್ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಡೇ 1 ಹೇಳಿದೆ, ಹನಿ ಟ್ರ್ಯಾಪ್ ಪ್ರಕರಣ ದಿನಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ. ಇವತ್ತು ಹನಿ ಟ್ರ್ಯಾಪ್ ಕೇಸನ್ನೇ ಸೈಡ್ಗೆ ತಳ್ಳುವಂತ ಬಾಂಬ್ ಒಂದನ್ನು ರಾಜಣ್ಣ ಮಗ ರಾಜೇಂದ್ರ ಸಿಡಿಸಿದ್ದಾರೆ. 70 ಲಕ್ಷ ರೂಪಾಯಿ ಕೊಟ್ಟು ಅವರನ್ನು ಕೊಲೆ ಮಾಡುವಂತ ಪ್ರಯತ್ನಗಳಾಯ್ತಂತೆ 4 ತಿಂಗಳ ಹಿಂದೆ. ಈಗ ಹನಿ ಟ್ರ್ಯಾಪ್ ವಿಚಾರ ಬಂದಾಗ ಅದನ್ನು ಹೇಳ್ತಾ ಇದ್ದಾರೆ. ಅಪ್ಪನ ಕೇಳಿದ್ರೆ ಮಗನಿಗೆ ಕೊಲೆ ಬೆದರಿಕೆ ಇಲ್ವೇ ಇಲ್ಲ. ಯಾರನ್ನ ಇದು ದಾರಿ ತಪ್ಪಿಸ್ತಾ ಇದ್ದಾರೆ ಗೊತ್ತಿಲ್ಲ. ಆದ್ರೆ ದಾಲ್ ಮೇ ಕುಚ್ ಕಾಲಾ ಹೈ. ಒಂದು ರಿಪೋರ್ಟ್ ನೋಡ್ಕೊಂಡ್ ಬನ್ನಿ. 70 ಲಕ್ಷಕ್ಕೆ ಸುಪಾರಿ ಕೊಡುವಂತದ್ದು 5 ಲಕ್ಷ ಅಡ್ವಾನ್ಸ್ ಬರುತ್ತೆ. ಹುಡುಗಿ 70 ಲಕ್ಷಕ್ಕೆ ಸುಪಾರಿ. ರಾಜಣ್ಣ ಮಗ ರಾಜೇಂದ್ರ ವಿರುದ್ಧ ದಳ್ಳುರಿ. ಸಚಿವ ಕೆಎನ್ ರಾಜಣ್ಣ ಅವರ ಮಗ ಆರ್ ರಾಜೇಂದ್ರ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತಿದ್ದಾರೆ. ಹನಿ ಟ್ರ್ಯಾಪ್ ಪ್ರಕರಣ ಏರಿಗೆ ಎಳೆದ್ರೆ ಮತ್ತೊಂದು ಪ್ರಕರಣ ನೀರಿಗೆ ಎಳಿತಾ ಇದೆ. ನಿನ್ನೆ ಮರ್ಡರ್ ಬಾಂಬ್ ಸಿಡಿಸಿದ್ದ ರಾಜೇಂದ್ರ ಇವತ್ತು ತುಮಕೂರು ಎಸ್ಪಿಗೆ ದೂರು ಕೊಟ್ಟ ಬಳಿಕ ಮತ್ತೊಂದು ಬಾಂಬ್ ಸಿಡಿಸಿದ್ರು. ಹನಿ ಟ್ರ್ಯಾಪ್ ಕೇಸ್ಗೆ ಸ್ಫೋಟಕ ಟ್ವಿಸ್ಟ್ ಸಿಕ್ಕಿದೆ. ನನ್ನ ಕೊಲೆ ಮಾಡೋದಕ್ಕೆ 70 ಲಕ್ಷ ಸುಪಾರಿಯ ಡೀಲ್ ನೀಡಿದ್ದಾರೆ. ಈಗಾಗಲೇ 5 ಲಕ್ಷ ರೂಪಾಯಿ ಅಡ್ವಾನ್ಸ್ ಪಡೆದಿದ್ದಾರೆ ಅಂತ ಸಚಿವ ರಾಜಣ್ಣ ಪುತ್ರ ರಾಜೇಂದ್ರ ಹೊಸ ಬಾಂಬ್ ಸಿಡಿಸಿದ್ದಾರೆ. ಅಲ್ಲದೆ ನನ್ನ ಕಾರ್ಗೆ ಟ್ರ್ಯಾಕರ್ ಫಿಕ್ಸ್ ಮಾಡಲು ಯತ್ನ ನಡೆದಿದೆ. ಹುಡುಗಿ ಮಾತಾಡಿದ 18 ನಿಮಿಷದ ಆಡಿಯೋ ಸಾಕ್ಷ್ಯ ಇದೆ ಎಂದಿದ್ದಾರೆ. ಆ ಬರ್ಡೇ ವಿಚಾರದಲ್ಲಿ ಶಾಮಿಯಾನ ಹಾಕೋ ಬರುವಂತ ಸಂದರ್ಭದಲ್ಲಿ ಮನೆಗೆ ಬರ್ತಾರೆ. ಬಂದಂತ ಸಂದರ್ಭದಲ್ಲಿ ಅಲ್ಲಿ ನನ್ನ ಕಾರ್ಗೆ ಒಂದು GPS ಅನ್ನ ಫಿಕ್ಸ್ ಮಾಡಬೇಕು, ಟ್ರ್ಯಾಕರ್ ಮಾಡಬೇಕು ಅಂತ ಮಾತನ್ನ ಈಗ ಆಡಿಯೋ ಕ್ಲಿಪ್ ಅಲ್ಲೆಲ್ಲ ಅದು ರೆಕಾರ್ಡ್ ಆಗಿರುವಂತದ್ದು. ಸೊ ಅದು ಟೋಟಲ್ ಆಗಿ ಅದು 70 ಲಕ್ಷಕ್ಕೆ ಸುಪಾರಿ ಕೊಡುವಂತದ್ದು. ಅದರಲ್ಲಿ 5 ಲಕ್ಷ ಅಡ್ವಾನ್ಸ್ ಬರುತ್ತೆ. ಹೈಕಮಾಂಡ್ಗೂ ದೂರು ಕೊಟ್ರ ಸಾಹುಕಾರ. ರಾಜನ್ ಅವ್ರು ಕೊಟ್ಟದ್ದು ವಿಚಾರ ಬೇರೆ, ರಾಜೇಂದ್ರ ಅವ್ರ ವಿಚಾರ ಬೇರೆ ಅದಕ್ಕೂ ಸಂಬಂಧ ಇಲ್ಲ. ಅವ್ರಿಗೆ ಥ್ರೆಟ್ ಆಗಿದ್ದು ಸುಪಾರಿ ಇದೆ, ಇವ್ರದ್ದು ಬೇರೆ. ಹಿಂಗಾಗಿ ಅವರ ತಮ್ಮ ದೂರನ್ನ ಕೊಟ್ಟಿದ್ದಾರೆ, ತನಿಖೆ ಮಾಡ್ತಾರೆ. ಇವರು ನನಗೆ ಗೊತ್ತಿಲ್ಲ, ನಾನು ಯಾಕಂದ್ರೆ ಅಧಿವೇಶನ ಆದ್ಮೇಲೆ ಬಂದಿಲ್ಲ, ಯಾವ ರೀತಿ ಯಾರು ಹೋಮ್ ಮಿನಿಸ್ಟರ್ ಕೊಟ್ಟಿದ್ದಾರೆ ಗೊತ್ತಿಲ್ಲ. ಸೊ ಅದು ಹೇಳಿದ್ರೆ ಡೆಲ್ಲಿಯಲ್ಲಿ ಕೂಡ ಹೇಳಿದೀವಿ, ಅವ್ರಿಗೆ ವಿಚಾರ ಬಿಟ್ಟದ್ದು ಅದು ಕೊಡುದು ಬಿಡುದು. ಸ್ವಾಮಿ ಸಿಎಂ ಸಿದ್ದರಾಮಯ್ಯನವರೇ, ನಿಮ್ಮ ನಾಲಾಯಕ್ ಸರ್ಕಾರದಲ್ಲಿ ಸಚಿವರು ಶಾಸಕರು ಅವರ ಕುಟುಂಬ ಸದಸ್ಯರಿಗೆ ರಕ್ಷಣೆ ಇಲ್ಲದ ಮೇಲೆ ಜನಸಾಮಾನ್ಯರ ಗತಿ ಏನು? ಹಿರಿಯ ಸಚಿವರನ್ನೇ ಬೆದರಿಸಿ ಬ್ಲಾಕ್ ಮೇಲ್ ಮಾಡಿ ಅವರ ಬಾಯಿ ಮುಚ್ಚಿಸುವ ಉದ್ದೇಶದಿಂದ ಇವೆಲ್ಲ ನಡೀತಾ ಇದೆಯಾ ಅನ್ನೋದು ಸ್ಪಷ್ಟವಾಗಿದೆ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ಟ್ವಿಟರ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಟ್ವಿಟರ್ ನಲ್ಲಿ ಪೋಸ್ಟ್ 18 ಜನರನ್ನ ಸಸ್ಪೆಂಡ್ ಮಾಡಿದಾರ್ರಿ. ಅದರ ಬಗ್ಗೆ ಒಂದು ಹೋರಾಟ ಮಾಡ್ರಿ ಬಿಜೆಪಿ ಅವರೇ. ಇವರೆಲ್ಲ ಹಬ್ಬಕ್ಕೆ ಬಟ್ಟೆ ತಗೊಳಕ್ಕಾಗಿದ್ದಾರೆ. ಈಗ ಬಿಜೆಪಿ ಹತ್ರ ಕೇಳಿದ್ರೆ ಹೆಂಗಿರುತ್ತೆ ಗೊತ್ತಾ ಉತ್ತರ? ಇಲ್ಲ ಹಬ್ಬ ಅಲ್ವಾ, ಎಲ್ಲ ಹಬ್ಬಕ್ಕೆ ಬಟ್ಟೆ ತಗೊಳಕ್ ಹೋಗಿದ್ದಾರೆ, ಬಟ್ಟೆ ಎಲ್ಲ ತಗೊಂಡ್ಬಂದು ಆಮೇಲೆ ನಾವು ಹೋರಾಟ ಮಾಡ್ತೀವಿ ಅಂತೇಳಿ. INI PNI ಗ್ಲಾಸ್ ಕೊಟ್ಟಲ್ಲ, ಎಲ್ಲ ಕಾಂಗ್ರೆಸ್ ಒಳಗೆ ಆಗಿರುವಂತದ್ದು. ಅವರು ಹೋರಾಟ ಮಾಡ್ಕೊಂಡ್ರು, ಇವ್ರು ಬಾಯಿ ಪಡ್ಕೊಂಡು 18 ಜನ ಹೊರಗೆ ಹೋದ್ರು. ಏನ್ರಿ ವಿಪಕ್ಷ ಹೆಂಗಿರ್ಬೇಕ್ರಿ? ಆಮೇಲೆ ಇವ್ರು ನೋಡಿ, ಒಬ್ರು ಹನಿ ಟ್ರ್ಯಾಪ್ ಅಂತಾರೆ, ಇಲ್ಲ ಅಂತಾರೆ. ಇದೇ ರಾಜೇಂದ್ರ ಮೊನ್ನೆ ನಮ್ಮ ಶ್ರೀಪಾದ್ ಪಾಟೀಲ್ ಅವರ ಇಂಟರ್ವ್ಯೂನಲ್ಲಿ ಹೌದು ಹನಿ ಟ್ರ್ಯಾಪ್ ಆಗಿದೆ, ಬ್ಲೂ ಜೀನ್ಸ್ ಮತ್ತೊಂದು ಅಂತ ಹೇಳ್ತಾ ಇದ್ದಾರೆ. ಈಗ ಕೊಲೆ ಬೆದರಿಕೆ ಅಂತ ಹೇಳ್ತಾರೆ.
ಒಂದು ವೇಳೆ ನೀವು ಸುಳ್ಳು ಹೇಳ್ತಾ ಇದ್ರೆ ಕನ್ನಡ ಚಿತ್ರರಂಗಕ್ಕೆ ಒಳ್ಳೆ ಕತೆ ಬರೆಯುವಂತವ್ರು ಬಹಳ ಕಡಿಮೆ ಇದ್ದಾರೆ. ಅದು ಒಳ್ಳೆ ಸಸ್ಪೆನ್ಸ್ ಥ್ರಿಲ್ಲರ್. ಹನಿ ಟ್ರ್ಯಾಪ್ನಿಂದ ರಕ್ತದ ಹನಿ, ವಾಹ್, ಮಂಜಿನ ಹನಿ ಅಂತೇಳಿ ರವಿಚಂದ್ರನ್ ಅವರ ಪಿಕ್ಚರ್ ಇನ್ನೂ ಪೂರ್ತಿಯಾಗಿಲ್ಲ, ನೀವೊಂದು ಮಾಡಬಹುದಪ್ಪ ಹೊಸ ಪಿಕ್ಚರು, ರಕ್ತದ ಹನಿ. ಆ ಹನಿ, ಇಲ್ಲಿ ರಕ್ತ, ಎಲ್ಲಿಂದ ಎಲ್ಲಿಗೆ ರೀ? ಹನಿ ಕಹಾನಿ ಭವಿಷ್ಯ ನಿಮ್ಮ